ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನಲ್ಲಿ 3 ಚಾಪ್ಟರ್ಗೆ ಸೇರಿ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೀನಿ ಮಕ್ಕಳ. ಇದರ ಒಟ್ಟು ಮಾರ್ಕ್ಸ್ ನಿಮಗೆ 20 ಇರುತ್ತೆ. ನೀವು ಬರೆಯೋದಕ್ಕೆ ಸಮಯ 45 ನಿಮಿಷ ಇರುತ್ತೆ ಮಕ್ಕಳ, 45 ಮಿನಿಟ್ಸ್. ಓಕೆನಾ? ಚಾಪ್ಟರ್ ಯಾವುದ್ಯಾವುದಿದೆ ನೋಡಿ. ಚಾಪ್ಟರ್ 7 ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್. ಚಾಪ್ಟರ್ 8 ಸೋಷಿಯಲ್ ಸ್ಟ್ರಾಟಿಫಿಕೇಷನ್. ಚಾಪ್ಟರ್ 9 ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್. ಈ 3 ಚಾಪ್ಟರ್ ಸೇರಿ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರು ಇದಾಗಿದೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ. 4 alternatives are given under each question. Choose the correct alternatives and write along with its letter of alphabet. ಇಲ್ಲಿ ನಿಮಗೆ 1 ಮಾರ್ಕ್ನಂತೆ 3 ಕ್ವೆಶನ್ಸು 3 ಮಾರ್ಕ್ಸು ಸಿಗುತ್ತೆ ಮಕ್ಕಳ. ಫಸ್ಟ್ ಒನ್ ನೋಡಿ. ಆನ್ ಎಕ್ಸಾಂಪಲ್ ಫಾರ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಆಪ್ಷನ್ಸ್ ಆರ್ ಡಾಕ್ಟರ್ಸ್, ಅಗ್ರಿಕಲ್ಚರಲ್ ವರ್ಕರ್ಸ್, ಇನ್ಶೂರೆನ್ಸ್ ಕಂಪನಿ ವರ್ಕರ್ಸ್, ಸೋಲ್ಜರ್ಸ್. ಸೆಕೆಂಡ್ ಒನ್. ಆರ್ಟಿಕಲ್ 21A ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ರೆಫರ್ಸ್. ಆಪ್ಷನ್ಸ್ ನೋಡಿ. ಫಂಡಮೆಂಟಲ್ ರೈಟ್ ಟು ಎಜುಕೇಷನ್, ಫಂಡಮೆಂಟಲ್ ರೈಟ್ ಟು ರಿಲಿಜಿಯನ್, fundamental right against exploitation, right to constitutional remedies. Next, third one nodi. Untouchability a stigma on the Hindu society set by. Options are Ambedkar, Jyotiba Phule, Mahatma Gandhiji, Vivekananda. Second heading nodi makla. Answer the following questions in a sentence each. ಇಲ್ಲಿ ನಿಮಗೆ 1 ಮಾರ್ಕ್ನಂತೆ 3 ಕ್ವೆಶನ್ಸು, ಒಟ್ಟು 3 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 4. ವಾಟ್ ಈಸ್ ಡಿವಿಷನ್ ಆಫ್ ಲೇಬರ್? ಕ್ವೆಶನ್ ನಂಬರ್ 5. ವಾಟ್ ಈಸ್ ಕಮ್ಯುನಲಿಸಮ್? ಕ್ವೆಶನ್ ನಂಬರ್ 6. ವಾಟ್ ಈಸ್ ಪ್ರಿಜುಡೈಸ್? ಓಕೆ. ನೆಕ್ಸ್ಟ್ ಥರ್ಡ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಇಲ್ಲಿ 2 ಕ್ವೆಶನ್ಸು 2 ಮಾರ್ಕ್ಸ್ನಂತೆ ಒಟ್ಟು 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 7 ನೋಡಿ. ಹೌ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಡಿಫ್ರೆಂಟ್ ಫ್ರಮ್ ಕಂಟ್ರಿ ಟು ಕಂಟ್ರಿ? ಆರ್ ವಾಟ್ ಆರ್ ದ ಮೆಷರ್ಸ್ ಫಾರ್ ರಿಮೂವಲ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಈ ಎರಡರಲ್ಲಿ ಒಂದು ಕ್ವೆಶನ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 8. ವಾಟ್ ಮೆಷರ್ಸ್ ಕ್ಯಾನ್ ಬಿ ಟೇಕನ್ ಟು ಎಜುಕೇಟ್ corruption? Or what are the measures that can be undertaken to control communalism? ಈ ಎರಡರಲ್ಲಿ ಒಂದು ಕ್ವೆಶನ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್. ಇಲ್ಲಿ ನಿಮಗೆ 3 ಮಾರ್ಕ್ಸ್ನಂತೆ 2 ಕ್ವೆಶನ್ಸ್ ಇರುತ್ತೆ, ಒಟ್ಟು 6 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. ನೋಡಿ. ಕ್ವೆಶನ್ ನಂಬರ್ 9. What are the differences between organized and unorganized workers? Or what are the effects of unemployment? ಈ ಎರಡು ಕ್ವೆಶನ್ಸಲ್ಲಿ ಒಂದು ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆನಾ? ಕ್ವೆಶನ್ ನಂಬರ್ 10. ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲೀಗಲ್ ಮೆಷರ್ಸ್ ಅಂಡರ್ಟೇಕನ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ? ಆರ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಪ್ರಿಜುಡೈಸಸ್? ಇಲ್ಲಿ ಸಹ ನೀವು ಎರಡರಲ್ಲಿ ಒಂದು ಕ್ವೆಶನ್ಗೆ ಮಾತ್ರ ಆನ್ಸರ್ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 8 to 10 ಸೆಂಟೆನ್ಸಸ್. ಇಲ್ಲಿ ನಿಮಗೆ 4 ಮಾರ್ಕ್ಸ್ ಇರುತ್ತೆ, ಒಂದು ಕ್ವೆಶನ್ ಇರುತ್ತೆ, ಒಟ್ಟು ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. ಇಲ್ಲಿ ಕ್ವೆಶನ್ ನಂಬರ್ 11. ವಾಟ್ ಆರ್ ದ ಮೆಷರ್ಸ್ undertaken by the government of India to eliminate gender discrimination? Or what are the measures taken to eliminate illiteracy? ಇವೆರಡರಲ್ಲಿ ಒಂದು ಕ್ವೆಶನ್ಗೆ ನೀವು ಆನ್ಸರ್ ಮಾಡಬೇಕು ಮಕ್ಕಳ. ಇಲ್ಲಿಗೆ 3 ಚಾಪ್ಟರ್ ಸೇರಿ ಒಂದು ಯೂನಿಟ್ ಟೆಸ್ಟ್ ಕ್ವೆಶನ್ ಪೇಪರ್ ಮಾಡಿರೋ ಎಲ್ಲ ಕ್ವೆಶನ್ಸು ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ.
Thank you. Thank you for watching. Bye bye.